ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಏನಾದರೂ ಆನ್ಲೈನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂತಂದರೆ ಈ ವಿಡಿಯೋ ನಿಮಗೋಸ್ಕರ. ಸೊ ಇದರಲ್ಲಿ ನಾನು ಏನಂತಂದರೆ ಕಸ್ಟಮ್ ಡಿಸೈನ್ ಪ್ರಿಂಟೆಡ್ ಆಗಿರುವಂಥ ಕೆಲವೊಂದು ಟಿ ಶರ್ಟ್ಸ್ ಆಗಿರ್ಬೋದು, ಮಗ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಫೋನ್ ಕವರ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನೀವು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು. ಸೊ ಯಾವ ಥರ ಸೇಲ್ ಮಾಡ್ಬೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಒಂದು ನನ್ನದೇ ಆದಂಥ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಸೇಲ್ಸ್ ಕೂಡ ಜನ್ರೇಟ್ ಆಗುತ್ತೆ, ಸೇಲ್ಸ್ ಕೂಡ ಬರುತ್ತೆ. ಸೊ ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಟಿ ಶರ್ಟ್ ಕೂಡ ಅಲ್ಲಿಂದನೇ ಪರ್ಚೇಸ್ ಮಾಡಿರುವಂಥದ್ದು. ಸೊ ಟಿ ಶರ್ಟ್ ಕ್ವಾಲಿಟಿ ಕೂಡ ಚೆನ್ನಾಗೇ ಬರುತ್ತೆ. ಸೊ ನೀವು ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಯಾವ ಥರ ಏನು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ ನೋಡ್ಬೋದು, ಇದು ನನ್ನ ವೆಬ್ಸೈಟ್ RS Shopee ಅಂತ. ಸೊ ಇಲ್ಲಿ ಕೆಲವೊಂದು ಟಿ ಶರ್ಟ್ಸ್ಗಳನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ಪ್ರಿಂಟೆಡ್ ಅಂದರೆ ಕಸ್ಟಮ್ ಆಗಿ ನಾನು ಏನು ಮಾಡಿದ್ದೀನಿ, ಡಿಸೈನ್ ಮಾಡಿಬಿಟ್ಟು ಪ್ರಿಂಟೆಡನ್ನು ಹಾಕಿದ್ದೀನಿ. ಅಂದರೆ ಡಿಸೈನ್ ಮಾಡಿಬಿಟ್ಟು ಆ ಟಿ ಶರ್ಟ್ ಮೇಲೆ ಹಾಕಿದ್ದೀನಿ. ಸೊ ಯಾರಾದರೂ ಆರ್ಡರ್ ಮಾಡಿದ್ರು ಅಂತಂದರೆ 100% ಆಗಿ ಆ ಒಂದು ಡಿಸೈನ್ ಪ್ರಿಂಟ್ ಆಗಿಬಿಟ್ಟು ಡೆಲಿವರಿ ಆಗುತ್ತೆ. ಸೊ ಅದು ಯಾವ ಥರ ಆಗುತ್ತೆ, ಏನು, ನಾವು ಯಾವ ಥರ ಸ್ಟಾರ್ಟ್ ಮಾಡ್ಬೋದು ಎಲ್ಲನೂ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಕೆಲವೊಂದು ಟಿ ಶರ್ಟ್ಸನ್ನು ಸೊ ನಾನು ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ನಾನು ಈ ಟಿ ಶರ್ಟನ್ನು ನಾನು ಬೈ ಮಾಡಿದ್ದೆ. ಸೊ ಬಂದಿದೆ ನೋಡ್ಬೋದು, ಇದೇ ಥರ ಟಿ ಶರ್ಟ್ ಅಲ್ಲಿರೋದು. ಸೊ ಈ ಥರ ನೀವು ಡಿಸೈನ್ ಮಾಡ್ಬೋದು. ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಂಡು ನೀವು ಏನು ಮಾಡ್ಬೋದು ಅಂತಂದರೆ ಸಿಂಪಲ್ಲಾಗಿ ಹಾಕೋಬೋದು. ಸೊ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಆರ್ಡರ್ ಬಂತಂದರೆ ಡ್ರಾಪ್ ಶಿಪ್ಪಿಂಗ್ ಯಾವ ಥರ ವರ್ಕ್ ಆಗುತ್ತೆ ನೋಡಿ, ಅದೇ ಥರ ಇದು ಕೂಡ ವರ್ಕ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಆರ್ಡರ್ ಬಂತಂದರೆ ಕಂಪ್ಲೀಟಾಗಿ ಅವ್ರಿಗೆ ಸಪ್ಲೈಯರ್ಸ್ಗೆ ಹೋಗುತ್ತೆ. ಸೊ ಸಪ್ಲೈಯರ್ ಡೈರೆಕ್ಟಾಗಿ ಪ್ರಿಂಟ್ ಹಾಕ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಸಪ್ಲೈ ಮಾಡ್ತಾರೆ. ಸೊ ಈ ರೀತಿ ಇದು ಕೂಡ ವರ್ಕ್ ಆಗುತ್ತೆ. ಹಾಗಂತಂದರೆ ಯಾವ ಥರ ಏನು ಒಂದು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಥರ ಮಾಡಬೇಕಂದ್ರೆ ಮೊದಲಿಗೆ ಬೇಕಾಗುತ್ತೆ ಒಂದು ವೆಬ್ಸೈಟ್. ಸೊ ವೆಬ್ಸೈಟ್ ನೀವು ಯಾವುದರಿಂದ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು. ಶಾಪಿಫೈಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಥವಾ ವರ್ಡ್ಪ್ರೆಸ್ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೋಬೋದು. ಸೊ ನಾನು ವರ್ಡ್ಪ್ರೆಸ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಬೋದು, ಯಾಕಂದರೆ ನನ್ನ ಹತ್ರ ಹೋಸ್ಟಿಂಗ್ ಆಲ್ರೆಡಿ ಇರೋದ್ರಿಂದ ಡೊಮೇನ್ ಒಂದು ತೊಗೊಂಡ್ಬಿಟ್ಟು ನಾನು ಲಿಂಕ್ ಮಾಡಿಕೊಂಡು ಡಿಸೈನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದೇ ಥರ ಮಾಡ್ಕೋಬೋದು. ಸೊ ಏನಂತಂದರೆ ಸಿಂಪಲ್ ಆಗಿ ಹೋಸ್ಟಿಂಗ್ ಮತ್ತು ಡೊಮೇನ್ ಇತ್ತಂದರೆ ಸಾಕು, ನೀವು ಈಸಿಯಾಗಿ ಡಿಸೈನ್ ಮಾಡ್ಕೋಬೋದು. ಸೊ ಹೋಸ್ಟಿಂಗ್ ಮತ್ತು ಡೊಮೇನ್ ನೀವು ಹೊಸದಾಗಿ ಪರ್ಚೇಸ್ ಮಾಡಬೇಕಂತಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಆ ಲಿಂಕ್ ಮುಖಾಂತರ ಹೋಗ್ಬಿಟ್ಟು ಬೈ ಮಾಡಿದ್ರಿ ಅಂತಂದರೆ ನಿಮಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಆ ಡಿಸ್ಕೌಂಟ್ ಯೂಸ್ ಮಾಡ್ಕೊಂಡು ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ 1 ವರ್ಷದವರೆಗೂ ನೀವು ಯಾವುದೇ ಥರದ ಆಗೋ ಅವಶ್ಯಕತೆ ಇರಲ್ಲ. ನೀವು ಶಾಪಿಫೈಗೆ ಹೋದ್ರಿ ಅಂತಂದರೆ ನೀವು ಸ್ಟಾರ್ಟಿಂಗಲ್ಲಿ 20 ರೂಪೀಸಿಂದ ಸ್ಟಾರ್ಟ್ ಮಾಡ್ಬೋದು ಪರ್ ಮಂತ್. ಸೊ 3 ಮಂತ್ಸ್ವರೆಗೂ 20 ರೂಪೀಸ್ ಇರುತ್ತೆ. ಆಮೇಲಿಂದ ನಿಮಗೆ ಮಂತ್ಲಿ 2000 ರೂಪೀಸ್ ಚಾರ್ಜಸ್ ಅವರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ಬೋದಪ್ಪ ಅಂದರೆ ಸಿಂಪಲ್ಲಾಗಿ ವರ್ಡ್ಪ್ರೆಸ್ಸನ್ನು ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 2500ವರೆಗೂ ಖರ್ಚಾಗುತ್ತೆ ಅಷ್ಟೇ ಸ್ಟಾರ್ಟಿಂಗಲ್ಲಿ. ಸೊ 1 ವರ್ಷದವರೆಗೂ ನೀವು ಈಸಿಯಾಗಿ ಇದರಲ್ಲಿ ಕ್ರಿಯೇಟ್ ಮಾಡ್ಕೊಂಡು ನಿಮ್ಗೆ ಯಾವ ಥರ ಬೇಕು ಡಿಸೈನನ್ನು ನೀವು ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ವರ್ಡ್ಪ್ರೆಸ್ಗೆ ಕಂಪ್ಲೀಟಾಗಿ ನೀವು ಮಾಡಿ ಅಂತ ಹೇಳ್ತೀನಿ. ಸೊ ಕಾಮರ್ಸನ್ನು ಇನ್ಸ್ಟಾಲ್ ಮಾಡಿಕೊಂಡು ಕಾಮರ್ಸಲ್ಲಿ ನಿಮ್ಮ ಸ್ಟೋರನ್ನು ಸೆಟಪ್ ಮಾಡಿ ಸೊ ಅದನ್ನು ಡೈರೆಕ್ಟಾಗಿ ಲಿಂಕ್ ಮಾಡ್ಕೋಬೋದು. ಸೊ ಯಾವ ಥರ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ನಾನು ಫಸ್ಟು ಯೂಸ್ ಮಾಡಿದ್ದು ಯಾವುದು ಅಂತಂದರೆ ಇಲ್ಲಿ ನೋಡ್ಬೋದು ಕ್ವಿಕಿಕ್ ಅಂತ. ಸೊ ಇದರಲ್ಲಿ ನಾವು ಟಿ ಶರ್ಟ್ಸು ಅದು ಇದೆಲ್ಲ ಮಾಡ್ತೀವಿ. ಸೊ ನೋಡ್ಬೋದು ಇಲ್ಲಿ 2 ಆರ್ಡರ್ಸ್ ನಂದು ಆಲ್ರೆಡಿ ಇದೆ. ಇನ್ನೊಂದು ಆರ್ಡರ್ ಕೂಡ ಬಂದಿತ್ತು. ಸೊ ಅದು ಕೂಡ ಆಗಿದೆ. ಸೊ ನಂದು ಆರ್ಡರ್ ಡೆಲಿವರಿ ಆಗಿದೆ. ಸೊ ಇನ್ನೊಂದು ಆರ್ಡರ್ ಬಂದಿರುವಂಥದ್ದು ಇನ್ನೂ ಡೆಲಿವರಿ ಆಗಿಲ್ಲ, ಅದು ಕೂಡ ಆಗುತ್ತೆ. ಸೊ ಈ ರೀತಿ 2 ಆರ್ಡರ್ ನನಗೆ ಬಂದಿತ್ತು. ಇದರಲ್ಲಿ ನೀವೇನು ಮಾಡ್ಬೋದಪ್ಪ ಅಂತ ಸಿಂಪಲ್ ಆಗಿ ಪ್ರಾಡಕ್ಟ್ಸನ್ನು ಡಿಸೈನ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಆರ್ಡರ್ ಇದೆ, ಆ್ಯಡ್ ಆರ್ಡರ್, ಆನ್ ಹೋಲ್ಡ್ ಇದೆಲ್ಲ ಬರುತ್ತೆ, ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಡ್ಯಾಶ್ಬೋರ್ಡ್ಗೆ ಹೋಗೋಣ. ಸೊ ಡ್ಯಾಶ್ಬೋರ್ಡ್ಗೆ ಹೋಗ್ಬಿಟ್ಟು ಅಲ್ಲಿ ಏನಂತಂದರೆ ನೀವು ಪ್ರಾಡಕ್ಟನ್ನು ಆ್ಯಡ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ನೀವು ಲಿಂಕ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ವೆಬ್ಸೈಟ್ಗೆ. ಸೊ ಇಲ್ಲಿ ಇಂಟಿಗ್ರೇಷನ್ಗೆ ಬನ್ನಿ. ನೋಡೋದು ಕಾಮರ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಪ್ಪ ಆಟೋಮೆಟಿಕಲಿ ಇಂಟಿಗ್ರೇಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಇಂಟಿಗ್ರೇಟ್ ಆಗಿದೆ. ಸೊ ನೀವು ಸಿಂಪಲ್ ಆಗಿ POD ಅಂತ ಸರ್ಚ್ ಮಾಡಿ ಪ್ಲಗಿನನ್ನು ಇನ್ಸ್ಟಾಲ್ ಮಾಡ್ಕೊಡಿ. ಸೊ ಆ ಪ್ಲಗಿನನ್ನು ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಡೈರೆಕ್ಟಾಗಿ. ನಾನು ವರ್ಡ್ಪ್ರೆಸ್ ಬ್ಯಾಕ್ ಎಂಡ್ಗೆ ಹೋಗೋಣ. ಸೊ ಬ್ಯಾಕ್ ಎಂಡ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ತೋರಿಸ್ತೀನಿ ಯಾವುದು ಅದು ಅಂತ. ಸೊ ಸಿಂಪಲ್ ಆಗಿ ನಾನೇನು ಮಾಡ್ತೀನಿ, ಲಾಗಿನ್ ಆಗ್ತೀನಿ. ಲಾಗಿನ್ ಆದ ಮೇಲೆ ನಿಮಗೆ ಪ್ಲಗಿನ್ ಯಾವುದು ಏನು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನಾವು ಫ್ರೀ ಥೀಮ್ಸನ್ನೇ ಯೂಸ್ ಮಾಡಿಬಿಟ್ಟು ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಬರೋಣ. ಸೊ ಪ್ಲಗಿನ್ಸ್ ಮೇಲೆ ಬಂದು ಆ ಪ್ಲಗಿನ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು ಕ್ವಿಕ್ಕಿಂಗ್ ಪ್ರಿಂಟ್ ಆನ್ ಡಿಮ್ಯಾಂಡ್ ಆ್ಯಂಡ್ ಡ್ರಾಪ್ ಶಿಪ್ಪಿಂಗ್ ಅಂತ ಇದೆ. ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಏನು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ನೋಡಿ ಕ್ವಿಕ್ಕಿಂಗ್, ಅದರಲ್ಲಿ ಒಂದು ಯೂಸರ್ ನೇಮ್ ಇಲ್ಲಿ ಹಾಕಿದ್ರಿ ಅಂತಂದರೆ ಆಟೋಮೆಟಿಕಲಿ ಇಂಟಿಗ್ರೇಟ್ ಆಗಿಬಿಡುತ್ತೆ. ಸೊ ಆರ್ಡರ್ ಬಂತಂದ್ರೆ ಅಲ್ಲೂ ಕೂಡ ಆರ್ಡರ್ ಹೋಗುತ್ತೆ. ಸೊ ಅವ್ರು ಡೈರೆಕ್ಟಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ನೀವು ಅದನ್ನು ಅಲ್ಲಿಂದ ಲೈವ್ ಮಾಡಿದ್ರಿ ಅಂತಂದರೆ ಸಾಕು, ಅದು ಆಟೋಮೆಟಿಕಲಿ ಪ್ರಿಂಟ್ ಆಗಿಬಿಟ್ಟು ಅದು ಹೋಗ್ಬಿಡುತ್ತೆ. ಸೊ
ಇವಾಗ ಏನಂತಂದರೆ ಇದು ಲಿಂಕ್ ಆಗಿದೆ. ಇಲ್ಲಿ ಲಿಂಕ್ ಆಗಿದ್ಮೇಲೆ ನೀವು ಪ್ರಾಡಕ್ಟನ್ನು ಡಿಸೈನ್ ಮಾಡಬೇಕು. ಸೊ ಡಿಸೈನ್ ಮಾಡಬೇಕಂದ್ರೆ ಇಲ್ಲಿ ಪ್ರಾಡಕ್ಟ್ಸ್ ಮೇಲೆ ಬಂದುಬಿಟ್ಟು ಮೈ ಪ್ರಾಡಕ್ಟ್ಸ್ ಅಥವಾ ಆ್ಯಡ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ್ಯಡ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಇಲ್ಲಿ ಪ್ರಾಡಕ್ಟ್ಗಳ ಲಿಸ್ಟ್ಗಳು ಓಪನ್ ಆಗುತ್ತೆ. ಸೊ ಅಲ್ಲಿ ನೋಡ್ಬೋದು ಯಾವ್ಯಾವ ಪ್ರಾಡಕ್ಟ್ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಟಿ ಶರ್ಟ್ಸ್ ಆಗಿರ್ಬೋದು, ಹುಡೀಸ್ ಆಗಿರ್ಬೋದು, AOP ಅಪೀರಿಯಲ್ಸ್ ಆಗಿರ್ಬೋದು, ಇಲ್ಲೆಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಕಿಡ್ಸ್ ಕ್ಲಾತಿಂಗು, ಹೆಡ್ವೇರು, ಬಾಟಮ್ ವೇರ್, ಅದೇ ರೀತಿಯಾಗಿ ಆಕ್ಸೆಸರೀಸ್ ಆಗಿರ್ಬೋದು, ಹೋಮ್ ಲಿವಿಂಗು, ಪೆಟ್ ವೇರು, ಬ್ಯಾಗ್ಸು ಎಲ್ಲ ಕಂಪ್ಲೀಟಾಗಿ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ನಾನು ಟಿ ಶರ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸಿಂಪಲ್ ಟಿ ಶರ್ಟ್ ಮೇಲೆ ಕಂಟಿನ್ಯೂ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ಕೆಲವೊಂದು ಟಿ ಶರ್ಟ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮಗೆ ಯಾವುದು ಬೇಕು ಟಿ ಶರ್ಟ್ಸನ್ನು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮ್ಮ ಟಿ ಶರ್ಟ್ ಪ್ರೈಸ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಸಿಂಪಲಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಟಿ ಶರ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕಂಟಿನ್ಯೂ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮಗೆ ಡಿಸೈನ್ ಮಾಡೋದಕ್ಕೆ ಓಪನ್ ಆಗುತ್ತೆ. ಸೊ ನಮಗೆ ಫಸ್ಟು ಡಿಸೈನ್ ಬೇಕು ಇವಾಗ. ಸೊ ಡಿಸೈನ್ ಬೇಕಂದರೆ ನಾವೇನು ಮಾಡಬೇಕು, ಡಿಸೈನನ್ನು ಹುಡುಕಬೇಕು ಅಥವಾ ನಮ್ಮ ಅಂಡರಲ್ಲಿ ಒಂದು ಡಿಸೈನ್ ಇರಬೇಕು. ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ ಪಿಂಟ್ರೆಸ್ಟ್ಗೆ ಹೋಗ್ತೀನಿ. ನಾನು ಪಿಂಟ್ರೆಸ್ಟನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಪಿಂಟ್ರೆಸ್ಟ್ ಕಂಪ್ಲೀಟಾಗಿ ಓಪನ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಇಮೇಜಸ್ ನಮಗೆ ಬೆಸ್ಟಾಗಿ ಸಿಗುತ್ತೆ. ಸೊ ಪಿಂಟ್ರೆಸ್ಟಿಗೆ ಓಪನ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ನೀವು ಬಂದರೆ ಅಂತಂದರೆ ಇಲ್ಲಿ ನಿಮಗೆ ಕೆಲವೊಂದು ಡಿಸೈನ್ಸ್ಗಳು ಅಂತಂದರೆ ಇದರಲ್ಲಿ ತುಂಬ ಒಂದು ಇಮೇಜಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಬೇರೆ ಬೇರೆ ಒಂದು ಇದ್ರದ್ದು ಬೇರೆ ಬೇರೆ ನಿಮಗೆ ಸಿಗುತ್ತೆ. ಸೊ ನಾನು ಸಿಂಪಲಾಗಿ ಲಾಗಿನ್ ಆಗ್ತೀನಿ. ಸರ್ಚಲ್ಲಿ ಟಿ ಶರ್ಟ್ಸ್ ಅಂತ ಸರ್ಚ್ ಮಾಡಿ. ಸಿಂಪಲ್ ಟಿ ಶರ್ಟ್ಸ್ ಅಂತ ಸರ್ಚ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಕೆಲವೊಂದು ಡಿಸೈನ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು ಕೆಲವೊಂದು ಡಿಸೈನ್ಸ್ಗಳು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ, ಸೊ ನೀವು ಡಿಸೈನ್ ಅದನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಆ ಥರ ಡಿಸೈನ್ಸನ್ನು ನೀವು ಇಲ್ಲಿ ಹುಡುಕ್ಬೋದು. ಸೊ ಸಿಂಪಲ್ ಅದನ್ನು ಹುಡುಕ್ಬಿಟ್ಟು ನೀವೇನು ಮಾಡ್ಬೋದಪ್ಪ ಅಂತಂದರೆ ಕನ್ವಾದಲ್ಲಿ ಡಿಸೈನ್ ಮಾಡ್ಕೋಬೋದು ಅಥವಾ ನಿಮ್ಮ ಮೊಬೈಲಲ್ಲಿ ಡಿಸೈನ್ ಮಾಡ್ಕೋಬೋದು. ಮೊಬೈಲಲ್ಲಿ ಡಿಸೈನ್ ಮಾಡಿಕೊಂಡು ಅದನ್ನಾದಮೇಲೆ ನೀವು ಅದನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಫಸ್ಟ್ ಏನಂತಂದರೆ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ನಾನು ಬ್ಲೂ ತೊಗೋತೀನಿ. ಸೊ ಬ್ಲೂ ಆದಮೇಲೆ ಇಲ್ಲಿ ನೋಡ್ಬೋದು ಆ್ಯಡ್ ಯುವರ್ ಡಿಸೈನ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಡಿಸೈನನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನಾನೇನು ಮಾಡ್ತೀನಪ್ಪ ಅಂತ ಸಿಂಪಲಾಗಿ ಒಂದು ಆಲ್ರೆಡಿ ಇರೋದನ್ನೇ ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಈ ಥರ ಅಪ್ಲೋಡ್ ಆಗುತ್ತೆ. ಸೊ ನಿಮಗೆ ಇದನ್ನು ಕ್ರಾಸ್ ಮಾಡಬೇಕಾ, ಕ್ರಾಸ್ ಮಾಡ್ಕೊಳ್ಳಿ. ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡಿಕೊಂಡು ಅದನ್ನು ನೀವೇನು ಮಾಡೋದಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಈ ಥರ ಸೆಟ್ ಮಾಡ್ಬೋದು. ಸೊ ಇದನ್ನು ನೀವು ಇನ್ನೂ ಜಾಸ್ತಿ ದೊಡ್ಡದು ಮಾಡೋಕ್ಕಾಗಲ್ಲ, ಯಾಕಂತಂದರೆ ಇದು ಏನು ಮಾರ್ಜಿನ್ ಕೊಟ್ಟಿರ್ತಾರೆ ಆ ಮಾರ್ಜಿನಲ್ಲೇ ನೀವು ಮಾಡಬೇಕಾಗತ್ತೆ. ಸೊ ಸಿಂಪಲ್ ಈ ರೀತಿ ನೀವು ಅದನ್ನು ಮಾಡಬೇಕಾಗುತ್ತೆ. ಸೊ ಇದನ್ನು ಬ್ಯಾಕ್ಗ್ರೌಂಡಲ್ಲೇ ರಿಮೂವ್ ಮಾಡಿದ್ರೆ ಸಾಕು. ರಿಮೂವ್ ಮಾಡ್ಕೊಂಡು ನೀವು ಅದನ್ನು ಅಪ್ಲೋಡ್ ಮಾಡ್ಬೋದು. ಸೊ ಈ ರೀತಿ ನೀವೇನು ಮಾಡ್ಬೋದಪ್ಪ ಅಂದರೆ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿ ಪ್ರಿಂಟಿಂಗ್ಸ್ ಯಾವ್ದು ಪ್ರಿಂಟಿಂಗ್ ಬೇಕು ನಿಮಗೆ ಅಂತ ಕೇಳುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ರೈಸ್, ಸೊ ಪ್ರಿಂಟಿಂಗ್ ಎಲ್ಲ ಸೇರಿ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರದ್ದು ನೀವು ಶಿಪ್ಪಿಂಗ್ ಆಗಿರ್ಬೋದು ಅದನ್ನೆಲ್ಲ ಕಂಪ್ಲೀಟಾಗಿ ಕನ್ಸಿಡರ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮ ಪ್ರೈಸನ್ನು ಹಾಕಬೇಕಾಗುತ್ತೆ. ಸೊ ಅದನ್ನು ಪ್ರೈಸ್ ಹಾಕೊಂಡು ನೀವು ಸೇವ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೇವ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಪ್ರಾಡಕ್ಟ್ಸ್ ಇಲ್ಲಿ ಮೈ ಪ್ರಾಡಕ್ಟ್ಸಲ್ಲಿ ಬರುತ್ತೆ. ಸೊ ಮೈ ಪ್ರಾಡಕ್ಟ್ಸಲ್ಲಿ ಬಂದಾದ ಮೇಲೆ ನೀವು ಅದನ್ನು ಪ್ರಾಡಕ್ಟನ್ನು ಪುಷ್ ಮಾಡಬೇಕಾಗುತ್ತೆ. ಸೊ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಇಲ್ಲಿ ನಾನು ಡಿಸೈನ್ ಮಾಡಿರುವಂಥ ಅಷ್ಟು ಪ್ರಾಡಕ್ಟ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಸಿಂಪಲ್ ಇಲ್ಲಿ ನೋಡ್ಬೋದು ನೀವು ಪ್ರಾಡಕ್ಟ್ ಇಲ್ಲಿ ಪುಷ್ ಮಾಡಿದ್ದೀರಿ ಅಂತಂದರೆ ಇಲ್ಲಿ ಪುಷ್ಡ್ ಅಂತ ಇದೆ. ಸೊ ನಾನು ಇದನ್ನೇನಪ್ಪ ಅಂತ ಪುಷ್ ಮಾಡಿಲ್ಲ ಇನ್ನು. ಸೊ ಅದನ್ನು ಡೈರೆಕ್ಟಾಗಿ ಪುಷ್ ಮಾಡ್ತೀನಿ. ಪುಷ್ ಟು ಸ್ಟೋರ್ ಅಂತ ಕ್ಲಿಕ್ ಮಾಡ್ತೀನಿ. ಅದು ಆಟೋಮೆಟಿಕಲಿ ನನ್ನ ಸ್ಟೋರ್ಗೆ ಏನಾಗುತ್ತೆ ಪುಷ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಪುಷ್ ಆಗುತ್ತೆ. ಸೊ ಪುಷ್ ಆದಮೇಲೆ ನಾನು ವೆಬ್ಸೈಟನ್ನು ಅಂದರೆ ನಾನು ವೆಬ್ಸೈಟನ್ನು ಓಪನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ಬಂದಿರುತ್ತೆ. ಸೊ ನಾನು ಸಿಂಪಲ್ ನನ್ನ ವೆಬ್ಸೈಟನ್ನು ಓಪನ್ ಮಾಡ್ತೀನಿ. ಸೊ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಬಂದಿಲ್ಲ ಅಂತಂದರೆ ಇನ್ನೊಂದು ಸಾರಿ ಪುಷ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಬಂದಿದೆ ಸ್ಟೇ ರಿಯಲ್. ಸೊ ಈ ರೀತಿ ಬಂದಾದ ಮೇಲೆ ಅದನ್ನು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳೋಣ. ಸೊ ಪ್ರಾಡಕ್ಟ್ ಈಸ್ ಕರೆಂಟ್ಲಿ ಔಟ್ ಆಫ್ ಸ್ಟಾಕ್ ಅಂತ ಇದೆ. ಸೊ ಇದು ಪ್ರಾಡಕ್ಟ್ ಇವಾಗ ಸದ್ಯಕ್ಕೆ ಔಟ್ ಆಫ್ ಸ್ಟಾಕ್ ಇದೆ. ಸೊ ಸ್ಟಾಕ್ ಬಂದಾದ ಮೇಲೆ ಇಲ್ಲಿ ಕಂಪ್ಲೀಟಾಗಿ ನಮಗೆ ಏನಂತಂದರೆ ಕಂಪ್ಲೀಟಾಗಿ ಬರುತ್ತೆ. ಸೊ ಈ ರೀತಿ ನೀವೇನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ. ಸೊ ಇದನ್ನು ನೀವು ಯಾರಾದರೂ ಬೈ ಮಾಡಿದ್ರು ಅಂತಂದರೆ 100% ಆಗಿ ಬೈ ಕೂಡ ಮಾಡ್ಬೋದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಕಂಪ್ಲೀಟಾಗಿ ನಾವು ಇದು ಮಾಡ್ಕೋಬೋದು.
ಸೊ ಈ ರೀತಿ ನೀವು ಸ್ಟೋರನ್ನು ಕ್ರಿಯೇಟ್ ಮಾಡಿಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಸಿಂಪಲ್ ಆಗಿ ಟ್ರೆಂಡಿಂಗ್ ಪ್ರಾಡಕ್ಟ್ಸ್ ಅಂದರೆ ಟ್ರೆಂಡಿಂಗ್ ಡಿಸೈನ್ಸನ್ನು ನೀವು ಹಾಕ್ಬಿಟ್ಟು ಏನು ಮಾಡ್ಬೋದು ಅಂತಂದರೆ ಆ್ಯಡ್ಸನ್ನು ರನ್ ಮಾಡ್ಬೋದು. ಸೊ ಆ್ಯಡ್ಸ್ ರನ್ ಮಾಡಿ ಆ್ಯಡ್ಸಿಂದ ನಿಮಗೆ ರೆವೆನ್ಯೂನ ನೀವು ಜನ್ರೇಟ್ ಮಾಡ್ಕೋಬೋದು. ಸೊ ಸಿಂಪಲ್ ಒಂದು ಬಿಸ್ನೆಸ್ ಟ್ರಿಕ್ ಅಂತಲೇ ಹೇಳ್ಬೋದು, ಟಿಪ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.